ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ಅಪ್ಪು ಹುಡುಗರ ಬಳಗದ ವತಿಯಿಂದ ಅಪ್ಪು ವೃತ್ತ ಬಳಿ ನಡೆದ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ RDCC ಬ್ಯಾಂಕ್ ನಿರ್ದೇಶಕ ಶೇಖರಗೌಡ ಉಳ್ಳಾಗಡ್ಡಿ, ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಶರಣಪ್ಪ ಇಳಗರ್ ಮಾತನಾಡಿ, ಕನ್ನಡ ಚಿತ್ರರಂಗಕ್ಕೆ ಮೇರು ನಟ ಡಾ. ರಾಜ್ಕುಮಾರ್ ಅವರ ಕುಟುಂಬದ ಕೊಡುಗೆ ಅಪಾರವಾಗಿದೆ. ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟರಾಗಿದ್ದ ಪುನೀತ್ ರಾಜ್ಕುಮಾರ್ ಯುವಕರಿಗೆ ಸ್ಫೂರ್ತಿ. ಇಂದಿಗೂ ನಾಡಿನಲ್ಲಿ ಇವರ ನೆನಪು ಹಚ್ಚ ಹಸಿರಾಗಿ ಉಳಿದುಕೊಂಡು ಮಹಾನಾಯಕ ನಟರಾಗಿದ್ದಾರೆ ಎಂದರು. ಒಳ್ಳೆ ಒಂದು ಬೆಳವಣಿಗೆ. ಅದಕ್ಕೋಸ್ಕರ ಈಗ ಈ ಕಲಾವಿದರನ್ನು ಗುರುತಿಸ್ಬೇಕಾದ್ರೆ ಅವರು ಕಲೆ ಹೆಂಗಿರ್ತಂತ ಏನು ಅನ್ನೋದನ್ನು ನೋಡಿಕೊಂಡು ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಇದೇ ತನೂ ಪ್ರತಿ ವರ್ಷ ಇದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಬಾಬಣ್ಣನವರು, ಶಂಕರ್, ಶಿವಣ್ಣ ಸರ್ಕಾರದವರು ಇವರೆಲ್ಲರೂ ಕೂಡ ಈ ಒಂದು ಮೂರ್ತಿ ಪ್ರತಿಷ್ಠಾಪನೆಗೆ ವಿಶೇಷವಾಗಿ ಒಂದು ಒತ್ತು ಕೊಡುವ ಮುಖಾಂತರ ಈ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅದರ ಜೊತೆಗೆ ಪ್ರತಿಯೊಂದರಲ್ಲಿ ಎಲ್ಲರೂ ಮನವೊಲಿಸಿ ಇದನ್ನು ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತ ಹೇಳಿ ಇದನ್ನು ಮಾಡಿದಾಗ ಶರಣಪ್ಪ ಇಳಗೇರವರು ಮೂರ್ತಿ ಕೊಡಿಸೋದಕ್ಕೆ ಸಿಗೊಂಡು ಆಗ ಈ ಸರ್ಕಲ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಯಿತು. ಅಂದರೆ ಈಗ 46ನೇ ವಯಸ್ಸಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮೃತರಾದರು. ಇಂದಿಗೆ 5 ವರ್ಷ ಆಯಿತು ಅವರು ನಿಧನರಾಗಿ. ಆದರೂ ಕೂಡ ಅವರ ನೆನಪಿನಾರ್ಥವಾಗಿ ಒಂದು ಪರಶಿವನ ಅವತಾರ ರೂಪವಾಗಿ ಬಂದಂತ ರೇಣುಕಾಚಾರ್ಯರು ಭೂಮಿಗೆ ಬಂದು ಪಂಚಮಪೀಠದ 5 ಯುಗದಿಂದ 5 ಪೀಠಗಳನ್ನು ಸ್ಥಾಪನೆ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಿ ಮತ್ತು ಉದ್ಧಾರ ಮಾಡಿದವರು ಇದು ಪಂಚಾಚಾರ್ಯ. ಪರಶಿವನ ಅವತಾರ ರೂಪವಾಗಿ ಬಂದಂತ ರೇಣುಕಾಚಾರ್ಯರು ಭೂಮಿಗೆ ಬಂದು ಪಂಚಮಪೀಠದ 5 ಯುಗದಿಂದ 5 ಪೀಠಗಳನ್ನು ಸ್ಥಾಪನೆ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಿ ಮತ್ತು ಉದ್ಧಾರ ಮಾಡಿದವರು